ಓಕೆ, ಹಾಗಾದ್ರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಕಾರಣ ಏನು? ಕಾರಣ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಮಾನವ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಒಂದು ಧರ್ಮ ಯುದ್ಧ ಇದು. ಸೊ ಇದರ ಇತಿಹಾಸ ಕೆದಕ್ತಾ ಹೋದ್ರೆ ಇವತ್ತೆಲ್ಲ ರಾ ನ್ಯೂಸ್ ಅಲ್ಲಿ ಅದನ್ನೇ ಹೇಳಬಹುದು. ಆದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷಕ್ಕೆ ಮೂಲ ಕಾರಣ ಧರ್ಮ 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 ದೇಶಗಳನ್ನ ನಡೆಸುವಾಗ ಇಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ನೋಡಿದ್ರೆ ಪುಣ್ಯ ಭೂಮಿ ಭಾರತದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಯಾಕೆ ಅಂದರೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರಸಿಕ ಜೈನರ ಉದ್ಯಾನ ನಮ್ಮ ಭಾರತ. ಇಷ್ಟು ಧರ್ಮಗಳ ನಡುವೆ, ನಾನು ಹೇಳ್ತಾ ಇರೋದು ಜಾತಿಗಳಲ್ಲ, ಜಾತಿ ಸಹಸ್ರಾರ ಇದೆ, ಅದು ಬೇರೆ ವಿಚಾರ. ಇಷ್ಟು ಧರ್ಮಗಳಿದ್ದರೂ ಕೂಡ ನಾವು ಏಕತೆಯಿಂದ ಸುಭದ್ರವಾಗಿ ಎಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಟ್ಟಾಗಿ ಇದ್ದೀವಿ, ಜಾತ್ಯತೀತ ರಾಷ್ಟ್ರವಾಗಿ. ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು. ಸೊ ಆದ್ರೆ ಇಂತಹ ದೇಶಗಳು ಧರ್ಮವನ್ನೇ ತಮ್ಮ ತಳಹದಿಯಾಗಿ ಇಟ್ಟುಕೊಂಡು ಧರ್ಮಕ್ಕೋಸ್ಕರ ದೇಶವನ್ನ ಕಟ್ಟಿ ಆ ಧರ್ಮದ ಪ್ರಚಾರಕ್ಕಾಗಿ ದೇಶವನ್ನೇ ನಿರ್ನಾಮ ಮಾಡುವಂತ ಸ್ಥಿತಿಗೆ ಹೋಗ್ತವೆ. ಅದಕ್ಕೆ ನಾನು ಹೇಳಿದ್ರು, ಧರ್ಮ ಮತ್ತು ರಾಜಕೀಯ ಒಂದಕ್ಕೊಂದು ಬೆರಿಬಾರ್ದು, ಎರಡು ಸಪರೇಟ್ ಆಗಿ ಸಮಾನಾಂತರ ರೇಖೆಗಳಾಗಿ ಹೋಗಬೇಕು ಅಂತ. ಸೊ ಪೈಗಂಬರರ ಭೂಮಿಯಲ್ಲಿ ಇಸ್ರೇಲ್ ಇರೋದು ಇರಾನ್ಗೆ ಇಷ್ಟ ಇಲ್ಲ. ಇಸ್ರೇಲ್ ದೇಶ ಯಹೂದಿಗಳ ಅಸ್ತಿತ್ವವೇ ಇರಾನ್ಗೆ ಇಷ್ಟ ಇಲ್ಲ. ಇಸ್ರೇಲ್ ಸರ್ವನಾಶಕ್ಕೆ ಪಣ ತೊಟ್ಟಿದೆ ಇರಾನ್. ಇಸ್ರೇಲ್ ಸರ್ವನಾಶಕ್ಕೆ ಪಣ ತೊಟ್ಟಿರುವಂತಹ ಇರಾನ್ಗೆ ಪ್ರತಿ ಹೆಜ್ಜೆಗೂ ಅಡ್ಡಗಾಲು ಹಾಕೋದಕ್ಕೆ ಇಸ್ರೇಲ್ ಸದಾ ರೆಡಿಯಾಗೇ ಇರುತ್ತೆ. ಹಲವು ಬಾರಿ ಈ ರೀತಿ ಅಣ್ವಸ್ತ್ರ ತಯಾರಿ ಘಟಕಗಳ ಮೇಲೆ ದಾಳಿ ಮಾಡಿ ಇಸ್ರೇಲ್ ಪದೇ ಪದೇ ನಾಶ ಮಾಡ್ತಾ ಇದೆ. ಯಾಕೆ ಅಂದರೆ ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರಗಳು ಸಿಕ್ಕರೆ ಅದು ಏನು ಮಾಡಬಹುದು ಧರ್ಮ ಯುದ್ಧದಲ್ಲಿ ಅನ್ನುವಂತಹ ಭಯ ಇಸ್ರೇಲ್ಗಷ್ಟೇ ಇಲ್ಲ, ಸುತ್ತಮುತ್ತಲೂ ಎಲ್ಲ ರಾಷ್ಟ್ರಗಳಿಗೂ ಇವೆ. ಸೊ ಇರಾನ್ ಅಣ್ವಸ್ತ್ರ ತಯಾರಿ ಮಾಡ್ತಾ ಇದೆ, ಆದರೆ ಇಸ್ರೇಲ್ಗೆ ಅದು ಬೇಕಾಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಧಿಕಾರದ ದಾಹ, ತಾನು ಮೇಲೂ ತಾನೇ ದೊಡ್ಡ ಅಣ್ಣ, ತನ್ನದೇ ಹಿರಿಮೆ ತನ್ನದೇ ಗರಿಮೆ ಅನ್ನುವಂಥ ಈ ಹೋರಾಟದಲ್ಲಿ ಆಗಾಗ್ಗೆ ಬಹಳಷ್ಟು ದೇಶಗಳ ನಡುವೆ ನಾವು ಈ ರೀತಿಯಾದಂತಹ ಹೋರಾಟವನ್ನು ನೋಡ್ತೀವಿ. ಹಮಾಸ್ ಹಿಜ್ಬುಲ್ಲಾ ಉಗ್ರರನ್ನು ಇರಾನ್ ಬಹಿರಂಗವಾಗಿ ಬೆಂಬಲಿಸುತ್ತದೆ. ಸೊ ಇದಕ್ಕೆ ಭಾಳ ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸವನ್ನು ಈಗ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಇರಾನ್ಗೆ ಏನಾದರೂ ಪರಮಾಣು ಕಾರ್ಯಕ್ರಮ ದೊಡ್ಡ ಲೆವೆಲ್ಗೆ ಹೋದರೆ ಅದು ಪ್ರತಿಯೊಂದು ದೇಶಕ್ಕೂ ಕೂಡ ಥ್ರೆಟ್ ಅನ್ನೋದು ಇಸ್ರೇಲ್ ಹೇಳ್ತಾ ಇರೋದು. ಇದು ಕೇವಲ ಆರಂಭ. ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಒಂದು ಸಣ್ಣ ತಪ್ಪು ಹೆಜ್ಜೆ ಏನಿದೆ ಅದು ಇಡೀ ಪ್ರಪಂಚವನ್ನೇ ಸರ್ವನಾಶ ಮಾಡಬಹುದು. ಇಡೀ ಪ್ರಪಂಚ ಕೂಡ ಈಗ ಎರಡು ಭಾಗಗಳಾಗುವಂತಹ ಸಂದರ್ಭ ಬಂದಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಹಾಗೆ ನಡೆಯೋದು ಅದು. ಈಗ ಭಾರತ ಎರಡೂ ದೇಶಗಳ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದೆ. ಹೇಗೆ ಅಂತಂದರೆ ಒಂದು ಇಸ್ರೇಲ್ ಜೊತೆ ರಕ್ಷಣಾ ವಲಯದಲ್ಲಿ ಸಹಯೋಗ ಇದೆ. ಸೊ ನಮ್ಮ ಮೊನ್ನೆ ಪಾಕಿಸ್ತಾನದ ನಡುವಿನ ಹೋರಾಟದಲ್ಲಿ ಇಸ್ರೇಲ್ನ ಹಲವಾರು ರಕ್ಷಣಾತ್ಮಕ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಎಸ್ಪೆಷಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಬಳಸ್ಕೊಂಡ್ವಿ. ಆ ಥರ ಇಸ್ರೇಲ್ ಜೊತೆಗೆ ಈಗಿಂದಲೂ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ನಮಗೆ ಒಂದು ಒಳ್ಳೆಯ ಸಂಬಂಧ ಇದೆ. ಮತ್ತು ಇರಾನ್ ಜೊತೆಗೆ ಒಂದು ತೈಲ ಸಹಯೋಗ, ಒಂದು ಸಮತೋಲನ ಇದೆ. ಹೀಗಾಗಿ ಎರಡೂ ದೇಶಗಳ ಜೊತೆಗೆ ಒಂದು ಸಮತೋಲನ ಇದೆ. ಆದರೆ ಪ್ರಶ್ನೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೆದ್ರೆ, ಬಹಳ ದಿನಗಳವರೆಗೆ ಯುದ್ಧ ನಡೆದ್ರೆ ಆಗ ಇಡೀ ಪ್ರಪಂಚ ಎರಡು ಭಾಗ ಆಗುತ್ತೆ. ಸೊ ನೀನು ಇರಾನ್ ಪರಾನ ಇಸ್ರೇಲ್ ಪರಾನ ಅಂತ. ಭಾರತ ಯಾವಾಗಲೂ ಇಂತಹ ದೊಡ್ಡ ದೊಡ್ಡ ಮಹಾಯುದ್ಧಗಳ ಸಂದರ್ಭದಲ್ಲಿ ತಟಸ್ಥ ನೀತಿಯನ್ನ ಅನುಸರಿಸುತ್ತೆ. ಆದರೆ ಈಗಿನ ಆಧುನಿಕ ವಿದ್ಯಮಾನಗಳಲ್ಲಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಹೇಗೆ ತಟಸ್ಥ ನೀತಿಯನ್ನ ಕಾಯ್ದುಕೊಳ್ಳೋದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲೂ ಕೂಡ ಒಂದು ದೊಡ್ಡ ವರ್ಗ ಇದೆ. ಆ ಒಂದು ದೊಡ್ಡ ವರ್ಗ ಪಾರಂಪರಿಕವಾಗಿ ಇಸ್ರೇಲ್ನೇ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ವರ್ಗ ಇದೆ, ಅದು ಏನು ಅಂತಂದ್ರೆ ಇರಾನ್ನ ಬಗ್ಗೆ ಭಾರತದ ಮುಸಲ್ಮಾನರಿಗೆ ಒಂದು ಸಾಫ್ಟ್ ಕಾರ್ನರ್ ಬಿಕಾಸ್ ಆಫ್ ದೇರ್ ರಿಲಿಜನ್. ಇರಾನ್ನ ಧರ್ಮಕ್ಕೋಸ್ಕರ ನಮ್ಮ ಭಾರತೀಯ ಮುಸಲ್ಮಾನರಿಗೆ ಇರಾನ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಆ ಥರ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇದೆ. ಅದನ್ನೇ ನಾವು ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿ ಅನ್ನೋದು. ಅವ್ರು ಯಾಕೆ ಅವ್ರನ್ನ ಲೈಕ್ ಮಾಡಬೇಕು, ಇವ್ರು ಯಾಕೆ ಇವ್ರನ್ನ ಲೈಕ್ ಮಾಡಬೇಕು, ನಾವು ಲೈಕ್ ಮಾಡಿದವ್ರನ್ನೇ ಅವ್ರನ್ನ ಯಾಕೆ ಲೈಕ್ ಮಾಡಬಾರ್ದು, ಇದೆಲ್ಲ ಪ್ರಶ್ನೆ. ಈ ಥರದ ಭಿನ್ನಾಭಿಪ್ರಾಯಗಳು, ಅಭಿಪ್ರಾಯ ಭೇದಗಳಿಗೆ ನಮ್ಮ ದೇಶ ಹೆಸರುವಾಸಿ. ಬಿಕಾಸ್ ಅಷ್ಟು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಭಿನ್ನತೆಯಲ್ಲೇ ಏಕತೆಯನ್ನ ಪ್ರದರ್ಶನ ಮಾಡುವ ರಾಷ್ಟ್ರ ನಮ್ದು. ಸೊ ಒಂದು ದೊಡ್ಡ ವರ್ಗ ಇಸ್ರೇಲ್ನ ಬೆಂಬಲಿಸಿದರೆ, ಭಾರತದ ಮುಸಲ್ಮಾನರು ಇರಾನ್ನ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಇದೆ. ಇಸ್ರಾಯೇಲ್ ವಿರುದ್ಧ ಯಾವ ದೇಶ ನಿಂತರೂ ಕೂಡ ಭಾರತೀಯ ಮುಸಲ್ಮಾನರು ಅದಕ್ಕೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಈ ವಿಚಾರದಲ್ಲಿ, ಇಸ್ರೇಲ್ ಮತ್ತು ಇರಾನ್ ವಿಚಾರದಲ್ಲಿ ಒಂದು ಸಣ್ಣ ಅಭಿಪ್ರಾಯ ಭೇದ ನಮ್ಮ ದೇಶದಲ್ಲಿ ಇದ್ದೇ ಇದೆ. ಸೊ ಇಂತಹ ಸಮಯದಲ್ಲಿ ಭಾರತ ಒಂದು ದೇಶವಾಗಿ ಒಂದು ಪರವಾದಂತಹ ನಿಲುವನ್ನ ತೆಗೆದುಕೊಂಡರೆ ಅದು ಬಹಳ ಜನರಿಗೆ ಇಷ್ಟ ಆಗ್ಬೋದು, ಬಹಳ ಜನರಿಗೆ ಕಷ್ಟ ಆಗ್ಬೋದು. ಭಾರತದ ಮೇಲೆ ಇದರ ಪರಿಣಾಮ ಏನು, ಭಾರತಕ್ಕೆ ಯಾಕೆ ಸಂಕಷ್ಟ? ದೀರ್ಘಕಾಲದವರೆಗೆ ಯುದ್ಧ ನಡೆದ್ರೆ ಡೆಫಿನೆಟ್ಲಿ ಕೂಡ ಸಂಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ವ್ಯಾಪಾರ ಮತ್ತು ವಹಿವಾಟು ದೊಡ್ಡ ಅಪಾಯ. ಅಂದ್ರೆ ಸುಮಾರು 80% ನಾವು ತೈಲ ಗಲ್ಫ್ ದೇಶಗಳಿಂದ ನಮಗೆ ಪೂರೈಕೆ ಆಗುತ್ತೆ. ನಮ್ಮ ತೈಲ ಪೂರೈಕೆ ಆಗೋದು ಗಲ್ಫ್ ದೇಶದಿಂದ ಸುಮಾರು 80%. ಯುದ್ಧ ಸಂದರ್ಭ ಒದಗಿ ಬಂದರೆ ತೈಲ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ಸರಕು ಸಾಗಾಟದ ವೆಚ್ಚ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ಸರಕು ಸಾಗಣೆ ವೆಚ್ಚ ಜಾಸ್ತಿ ಆದಾಗ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಸೊ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಡೆಫಿನೆಟ್ಲಿ ಅದು ನಮ್ಮ ದಿನನಿತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಈಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ನಾವು ಇನ್ನೂ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ. ಇನ್ನು ನಮಗಾಗುವಂತಹ ಪರಿಣಾಮ, ಯುದ್ಧ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಮ್ಮ ದೇಶದ ಪ್ರಜೆಗಳು ಅತಿ ಹೆಚ್ಚು ವಾಸಿಸ್ತಾರೆ. ಸುಮಾರು ಅಂದಾಜು 22 ಲಕ್ಷಕ್ಕೂ ಹೆಚ್ಚು ಜನ ದುಬೈ, ಕತಾರ್, ಸೌದಿ ಅರೇಬಿಯಾ ಇಂತಹ ರಾಷ್ಟ್ರಗಳಲ್ಲಿ ವಾಸಿಸ್ತಾರೆ ಭಾರತೀಯರು. ಬೇರೆ ಬೇರೆ ಉದ್ದೇಶಕ್ಕೆ, ಲೈಕ್ ಕೆಲ್ಸಕ್ಕೆ ಹೋಗಿರ್ತಾರೆ ಅಥವಾ ಆಲ್ಮೋಸ್ಟ್ ಜಾಸ್ತಿ ಕೆಲಸಕ್ಕೆ ಅಂತಾನೆ ಹೋಗಿರ್ತಾರೆ. ಸೊ ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು ಜನ ಇರೋದ್ರಿಂದ ಈ ಹಿಂದೆ 1991ರಲ್ಲಿ ಗಲ್ಫ್ ವಾರ್ ನಡೆದಂತಹ ಸಂದರ್ಭದಲ್ಲಿ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆದುಕೊಂಡು ಬರೋದೇ ಅತಿ ದೊಡ್ಡ ಚಾಲೆಂಜ್ ಆಗೋಗಿತ್ತು. ಆ ಆಪರೇಷನ್ ತುಂಬಾ ದೊಡ್ಡದಾಗೋಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಭಾರತೀಯರನ್ನ ವಾಪಸ್ ಕರೆದುಕೊಂಡು ಬರೋದು ತುಂಬಾ ದೊಡ್ಡ ಚಾಲೆಂಜ್. ಈಗಾಗಲೇ ನಮ್ಮ ಕುಮಾರಸ್ವಾಮಿ ಅವರು ಕನ್ನಡಿಗರ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ನಮ್ಮ ನಟರಾಜ್ ಗೌಡರು ಕೂಡ ಒಂದು ವಿಡಿಯೋ ಬಿಟ್ಟಿದ್ರು, ನಾವು ಸೇಫ್ ಆಗಿದ್ದೀವಿ, ನಥಿಂಗ್ ಟು ವರಿ ಅಂತ. ಅಂದ್ರೆ ಬಹಳಷ್ಟು ಜನ ಈಗಾಗಲೇ ಸಿಲ್ಕೊಂಡಿದ್ದಾರೆ. ಇನ್ನು ಇದು ದೊಡ್ಡ ಪ್ರಮಾಣದಲ್ಲಾದ್ರೆ ಭಾರತೀಯರನ್ನ ವಾಪಸ್ ಕರೆಸ್ಕೊಳ್ಳೋದು ಅತಿ ದೊಡ್ಡ ಚಾಲೆಂಜ್ ಆಗುತ್ತೆ. ಅದು ನಮ್ಮ ದೇಶದ ಮೇಲೆ ಬೀಳುವಂತಹ ಪರಿಣಾಮ. ಮತ್ತು ನಾವು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತೀವಿ. ಯಾಕೆಂದ್ರೆ ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು $100 ಅರಬ್ ಹೆಚ್ಚು ವ್ಯಾಪಾರ ವಹಿವಾಟವನ್ನ ಮಾಡ್ತೀವಿ ಗಲ್ಫ್ ರಾಷ್ಟ್ರಗಳೊಂದಿಗೆ. ಇದು ಏನಾದ್ರೂ ನಿಂತ್ರೆ ವಿದೇಶಿ ವಿನಿಮಯ ಮೀಸಲಿನ ಮೇಲೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಶೇರ್ ಮಾರ್ಕೆಟ್ ಕುಸಿದು ಬೀಳುತ್ತೆ. ನಮ್ದೇನ್ ಕನಸಿತ್ತು $5 ಟ್ರಿಲಿಯನ್ ಎಕಾನಮಿ ಅಂತ, ಅದು ಗುರಿಯನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. ಇದು ನಮ್ಮ ಮೇಲೆ ಬೀಳುವಂತಹ ಪರಿಣಾಮ. ಸೊ ಇನ್ನೇನಾದ್ರೂ ನಾವು ಒಂದು ದೇಶದ ಪರವಾಗಿ ನಮ್ಮ ಸ್ಟ್ಯಾಂಡ್ ತಗೊಂಡ್ರೆ, ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ 2 ವರ್ಗ ಇದೆ, ಇಸ್ರೇಲ್ ಅನ್ನ ಬೆಂಬಲಿಸುವ ಮತ್ತು ಇರಾನ್ ಅನ್ನ ಬೆಂಬಲಿಸುವ. ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಶುರು ಮಾಡ್ಬಿಡ್ತಾರೆ, ನೀನದು ನೀನಿದು ಅಂತ 2 ವರ್ಗಗಳಾಗುತ್ತೆ. ಸೊ ಇದು ನಮ್ಮ ಭಾರತದ ಮೇಲೆ ಬೀಳುವಂತಹ ಪರಿಣಾಮ.